ಈಗಾಗಲೇ ಹುಬ್ಬಳ್ಳಿಯ ಪ್ರಕರಣ ಏನಿದೆ ಸಾಕಷ್ಟು ದೊಡ್ಡ ತಿರುವನ್ನು ಪಡ್ಕೊಳ್ತಾ ಇದೆ. ಹಿಂದೂ ವಿರೋಧಿ ಸರ್ಕಾರ ಅನ್ನುವಂಥ ಹಣೆಪಟ್ಟಿಯನ್ನು ರಾಜ್ಯ ಬಿಜೆಪಿ ಇನ್ಫ್ಯಾಕ್ಟ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪ ಮಾಡ್ತಾ ಇದೆ. ಅದರಲ್ಲೂ ಹಿಂದೆ 92ರಲ್ಲಾದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಯೋಧ್ಯೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಶ್ರೀಕಾಂತ್ ಪೂಜಾರಿ ಎಂಬುವರನ್ನು ಬಂಧಿಸಿರೋದು ಹೊಸ ತಿರುವುಗಳನ್ನು ಪಡ್ಕೊಳ್ಳೋದಕ್ಕೆ. ಅದರಲ್ಲೂ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಹಿಂದೂ ಕಾರ್ಯಕರ್ತನನ್ನು ಬಂಧನ ಮಾಡಿರುವಂಥದ್ದು, 31 ವರ್ಷಗಳ ಬಳಿಕ ಬಂಧನ ಮಾಡಿರುವಂಥದ್ದು ಸಾಕಷ್ಟು ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಇದೇ ವಿಚಾರವನ್ನು ಮುಂದಿಟ್ಕೊಂಡು ಈಗಾಗಲೇ ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದೆ. ಅತ್ತ ಕಾಂಗ್ರೆಸ್ ಸರ್ಕಾರ ಮಾತ್ರ ಕಾನೂನಾತ್ಮಕವಾಗಿ ನಾವು ಕ್ರಮಗಳನ್ನು ಕೈಗೊಂಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಈ ವಿಚಾರ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಏನಾಗ್ತಾ ಇದೆ ನೋಡೋಣ ಬನ್ನಿ. ರಾಮ ಮಂದಿರ ಕಾರಣದಿಂದ ಹಿಂದೂ ಕನ್ಸಾಲಿಡೇಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ 31 ವರ್ಷದ ಹಳೆ ಕೇಸನ್ನ ರೀಓಪನ್ ಮಾಡಿ ಮುಸಲ್ಮಾನರ ಪರವಾಗಿ ತುಷ್ಟೀಕರಣಕ್ಕಾಗಿ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು IS ಸರ್ಕಾರ ಅಂತ ಅವ್ರು ಅನ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬಲವಾಗಿ ನಾವು ಖಂಡಿಸ್ತೇವೆ. ರಾಜ್ಯದ ಎಲ್ಲ ಕಾರ್ಯಸೇವಕರ ಪಟ್ಟಿಯನ್ನು ನಾನು ಕೊಡ್ತೇನೆ. ನಿಮ್ಮ ಸರ್ಕಾರಕ್ಕೆ ತಾಕತ್ತಿದ್ರೆ, ನಿಮಗೆ ತಾಕತ್ತಿದ್ರೆ ರಾಮ ಕಾರ್ಯಸೇವಕರನ್ನ ಬಂಧನವನ್ನ ಮಾಡಿ ನೋಡಿ. ಹುಬ್ಬಳ್ಳಿ ಎಂಬ ಗಂಡು ಮೆಟ್ಟಿದ ನೆಲ ರಾಜ್ಯ ರಾಜಕೀಯದ ಪಾಲಿಗೆ ಬಿಸಿ ಬಿಸಿ ಉರಿಯುವ ಬಂಡೆಯೇ. ಈ ಮಣ್ಣಿಂದ ಕೇವಲ ರಾಜ್ಯದ ಮುಖ್ಯಮಂತ್ರಿಗಳಷ್ಟೇ ಅಲ್ಲ, ದೂರದ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ಥಾನವೂ ಸಹ ಅಲ್ಲಾಡಿದ ಉದಾಹರಣೆ ಇದೆ. ಈ ಬಾರಿ ಹುಬ್ಬಳ್ಳಿ ಗುಡುಗುತ್ತಿರುವುದು ಸಹ ಉತ್ತರ ಪ್ರದೇಶದ ರಾಮನ ನೆಲ ಅಯೋಧ್ಯೆಗಾಗಿ. ನಾವು ಈ ಸ್ಟೋರಿ ಮುಂದುವರಿಸುವ ಮುನ್ನ ನಿಮ್ಮನ್ನ ಸರಿಸುಮಾರು 31 ವರ್ಷಗಳ ಹಿಂದೆ ಕರೆದುಕೊಂಡು ಹೋಗ್ತೀವಿ ಬನ್ನಿ. ಅದು 1992ರ ಡಿಸೆಂಬರ್ ತಿಂಗಳು ಅಯೋಧ್ಯೆ ಹೋರಾಟ ಅತ್ಯಂತ ಜೋರಾಗಿದ್ದ ಕಾಲ. ಇತ್ತ ಕರ್ನಾಟಕದ ಹುಬ್ಬಳ್ಳಿಯ ರಸ್ತೆಗಳು ಸಹ ಹೊತ್ತಿ ಉರಿಯಲು ಶುರು ಮಾಡಿತ್ತು. ಹುಬ್ಬಳ್ಳಿಯ ಪೆಂಡಾಲ್ ಗಲ್ಲಿ, ದುರ್ಗಾದ್ ಬಾಯ್ಲ್, ಸ್ಟೇಷನ್ ರೋಡ್ ನಲ್ಲಿ ಗಲಾಟೆ ಶುರುವಾಯಿತು. ನೋಡ್ತಲೇ ಅಂಗಡಿ ಮುಂಗಟ್ಟುಗಳು ಧಗಧಗನೆ ಹೊತ್ತಿ ಉರಿದಿದ್ವು. ಪೊಲೀಸರ ಲಾಠಿ ಆರ್ಭಟಿಸುತ್ತಿದ್ರೆ ಮುಂದೆ ಸೇರಿದ್ದ ಗುಂಪುಗಳು ದಿಕ್ಕಾಪಾಲಾಗಿ ಓಡುತ್ತಿದ್ವು. ಹೀಗೆ ಅಕ್ಷರಶಃ ಹುಬ್ಬಳ್ಳಿ ಎಂಬ ಮಾಯಾನಗರಿ ರಣಾಂಗಣವಾಗಿ ಮಾರ್ಪಾಡಾಗಿತ್ತು. ಇದರ ಮುಂದುವರೆದ ಭಾಗವಾಗಿ ಅಂದು ಪೊಲೀಸರು 1972ರ ಡಿಸೆಂಬರ್ 5ರಂದು ಒಟ್ಟು 11 ಮಂದಿ ವಿರುದ್ಧ FIR ದಾಖಲಿಸಿದ್ರು. ಇದರಲ್ಲಿ A3 ಆರೋಪಿ ಶ್ರೀಕಾಂತ್ ಅಲಿಯಾಸ್ ಕಾಂತ್ಯ ಈ ಸ್ಟೋರಿಯ ಕೇಂದ್ರ ಬಿಂದು. ಬೈ ದ ಬೈ, ಆರೋಪಿ ಶ್ರೀಕಾಂತ್ಗೆ ಈಗ 52 ವರ್ಷ. ಅಂದು ಬಿಸಿ ರಕ್ತದ ದಿನಗಳಲ್ಲಿ ಉಗ್ರ ಹೋರಾಟಕ್ಕೆ ಜೈ ಎಂದಿದ್ದ ಶ್ರೀಕಾಂತ್ ಈಗ ತಾವಾಯ್ತು, ತಮ್ಮ ಸಂಸಾರ ಆಯ್ತು ಅಂತ ಆಟೋ ಓಡಿಸಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಈಗ ಬರೋಬ್ಬರಿ 31 ವರ್ಷದ ಹಿಂದಿನ ಕೇಸ್ ಎಂಬ ಪೆಡಂಭೂತ ಶ್ರೀಕಾಂತ್ ಅವ್ರನ್ನ ಬೆನ್ನಟ್ಟಿಕೊಂಡು ಬಂದಿದೆ. 1994ರಲ್ಲೇ ಚಾರ್ಜ್ ಶೀಟ್ ಹಾಕಿದ್ರು. ಪ್ರಕರಣದ ತನಿಖೆ ಮುಂದುವರೆದಿರಲಿಲ್ಲ. ಆದ್ರೆ ಇತ್ತೀಚೆಗೆ ಹಳೆ ಕೇಸ್ಗಳೆಲ್ಲವನ್ನು ಕೂಡ ಬೇಗ ಕ್ಲಿಯರ್ ಮಾಡಿ ಎಂದು ಸರ್ಕಾರ ಆದೇಶ ನೀಡಿದೆ. ಇದರ ಬೆನ್ನಲ್ಲೇ ಪೊಲೀಸರು 2 ದಿನದ ಹಿಂದೆ ಶ್ರೀಕಾಂತ್ ಅವರ ಮನೆಗೆ ಬೆಳ್ಳಂಬೆಳಗ್ಗೆ ಎಂಟ್ರಿ ಕೊಟ್ಟು ಯು ಆರ್ ಅಂಡರ್ ಅರೆಸ್ಟ್ ಎಂದಿದ್ದಾರೆ. ಪ್ರೋಟೀನ್ ಪೌಡರ್ ಕುಡಿದವರಂತೆ ದಿಢೀರ್ ಎಂದು ಸೆಡೆದು ನಿಂತ ಪೊಲೀಸರ ಕಾರ್ಯವೈಖರಿ ಈಗ ವಿವಾದಕ್ಕೆ ಕಾರಣವಾಗಿದೆ. ಇದನ್ನೇ ಮುಂದಿಟ್ಕೊಂಡು ಬಿಜೆಪಿ ಈಗ ದ್ವೇಷ ರಾಜಕಾರಣ ಎನ್ನುತ್ತಿದೆ. ನಿನ್ನೆ ಸ್ಥಳೀಯ ಶಾಸಕ ಬಿಜೆಪಿಯ ಮಹೇಶ್ ತೆಂಗಿನಕಾಯಿ ಶ್ರೀಕಾಂತ್ ಅವರ ನಿವಾಸಕ್ಕೆ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಇನ್ನು ಬಿಜೆಪಿ ಹಾಗೂ ಹಿಂದೂ ಪರ ಕಾರ್ಯಕರ್ತರು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ಇದು ಕೆಲಕಾಲ ಠಾಣೆಯ ಮುಂಭಾಗದಲ್ಲಿ ಬಿಗುವಿನ ವಾತಾವರಣಕ್ಕೆ ಕಾರಣವಾಗಿತ್ತು. ಇನ್ನು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಿದ್ದಾರೆ. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದೆ. ನಾಳೆ ಬೆಂಗಳೂರು ಹಾಗೂ ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನಾ ಸಭೆ ಹಮ್ಮಿಕೊಳ್ಳಲಾಗಿದ್ದು, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ R ಅಶೋಕ್ ಹುಬ್ಬಳ್ಳಿಗೆ ತೆರಳಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಮುಂದಾಗಿದ್ದಾರೆ. 31 ವರ್ಷದ ಹಳೆಯ ಕೇಸನ್ನ ರೀಓಪನ್ ಮಾಡಿ 5 ವರ್ಷ ಅಲ್ಲ 10 ವರ್ಷ ಅಲ್ಲ 31 ವರ್ಷದ ಹಳೆ ಕೇಸನ್ನ ರೀಓಪನ್ ಮಾಡಿ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವ್ರನ್ನ ಬಂಧನ ಮಾಡಿರ್ತಕ್ಕಂಥದ್ದು, ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ನಾವು ಖಂಡಿಸ್ತೇವೆ. ಯಾವ ಆಧಾರದ ಮೇಲೆ ಬಂಧಿಸ್ತೀರಿ ನೀವು? ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ? ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ಅಥವಾ ಇಸ್ಲಾಮಿಕ್ ISIS ಒಂದು ಸಂಸ್ಥೆ ಇದೆಯಲ್ಲ ಆ ರೀತಿಯ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ನೀವು? ಅಥವಾ ಏನು ISIS ಸರ್ಕಾರ ಇದೆ ಅಂತ ನೀವು ISIS ದವರು ಅಂತ ಅಂದ್ಕೊಂಡಿದ್ದೀರಾ ನೀವು? ಏನು ಅತ್ತ ಕಾಂಗ್ರೆಸ್ಗೆ ಈ ವಿಚಾರ ಸೂಕ್ಷ್ಮ ಸಂಗತಿಯಾಗಿದೆ. ಅತ್ತ ಬಿಜೆಪಿ ಅಯೋಧ್ಯೆ ಅಂತ ವಿಚಾರವನ್ನ ಎಳೆದು ತಂದಿರೋದ್ರಿಂದ ಕೈಪಾಳೆಯ ನೆಲದ ಕಾನೂನನ್ನ ಮುಂದಿಟ್ಕೊಂಡೇ ರಾಜಕೀಯ ಉತ್ತರವನ್ನ ನೀಡ್ತಾ ಇದೆ. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಪ್ಪು ಮಾಡಿದ್ರೆ ಕ್ರಮ ಮಾಡಬಾರದಾ ಅಂತ ಪ್ರಶ್ನೆ ಮಾಡಿದ್ರೆ
ಗೃಹ ಸಚಿವ ಪರಮೇಶ್ವರ್ ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲೇ ಶ್ರೀಕಾಂತ್ ಬಂಧನ ಕಾಕತಾಳೀಯ ಅಷ್ಟೇ ಅಂತ ಹೇಳಿದ್ದಾರೆ. ತಪ್ಪು ಮಾಡಿದವ್ರು ಏನ್ ಮಾಡಬೇಕು? ತಪ್ಪು ಮಾಡಿದವ್ರನ್ನ ಏನ್ ಮಾಡ್ಬೇಕು? ಸುಮ್ಮನೆ ಬಿಟ್ಬಿಡ್ಬೇಕಾ? ಅದನ್ನ ಕೇಸನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತೇಳಿ ಅವರು ರಿವ್ಯೂ ಮಾಡುವಾಗ ಮಾಡಿದ್ದಾರೆ ವಿನಃ ಅದನ್ನ ಸ್ಪೆಸಿಫಿಕ್ ಆಗಿ ಅದೊಂದೇ ಕೇಸ್ ಮಾಡಿದ್ರೆ ನಾನು ಒಪ್ಕೊಳ್ತೀನಪ್ಪ. ನಾನು ಯಾವುದು ತಪ್ಪಾಗಿದೆ ನಮ್ಮದು ಅಂತ ಹೇಳ್ಬೋದು. ಕೋ ಇನ್ಸಿಡೆನ್ಸ್ ಆಗಿದೆ. ಈಗ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳಿಲ್ವಾ? ಅಲ್ಲಿ ಬೇರೆ 32 ಕೇಸ್ನಲ್ಲಿ ಬೇರೆ ಕೇಸ್ಗಳಿದಾವಲ್ಲ, ಅದರೊಳಗಡೆ ಹಿಂದೂಗಳಿಲ್ವಾ? ಹುಬ್ಬಳ್ಳಿಯ ಹಳೆ ಕೇಸ್ ರಿಓಪನ್ ಸಂಬಂಧ ಕೇವಲ ರಾಜ್ಯ ಬಿಜೆಪಿ ಮಾತ್ರ ವಿರೋಧ ಮಾಡ್ತಿಲ್ಲ. ಉತ್ತರ ಪ್ರದೇಶದಲ್ಲೂ ಇದರ ವಿರುದ್ಧ ಆಕ್ರೋಶದ ಕಿಚ್ಚು ಹೊತ್ತಿದೆ. ಆಚಾರ್ಯ ಮಹಾರಾಜ್ ತಪಸ್ವಿ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ನಡೆಯಿತು. ಸಿಎಂ ಸಿದ್ದರಾಮಯ್ಯ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿದ ಆಚಾರ್ಯ ಮಹಾರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ರು. सिद्धारमैया तो कहते हैं कि वो राम है, राम का स्वरूप है. वो तो खुद को राम बता रहे हैं सिद्धारमैया. वो राम नहीं रावण बन गया है. उसको वो रावण बन चुका है. राम कभी ऐसा करेंगे? इतने वर्षों के बाद में वहाँ गिरफ्तारी हो रही है निर्दोषों की. ಏನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಬಿಜೆಪಿ ಈಗ ಹೊಸದೊಂದು ನೆರೇಟಿವ್ ಅನ್ನ ಮುಂದಿಡ್ತಾ ಇದೆ. ಅದೇನಂದ್ರೆ ಒಂದೆಡೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದವರ ವಿರುದ್ಧ ಕೇಸ್ ಹಿಂಪಡೆಯಲು ಕಾಂಗ್ರೆಸ್ ಮುಂದಾಗ್ತಾ ಇದೆ. ಖುದ್ದು ಕೆಪಿಸಿಸಿ ಅಧ್ಯಕ್ಷರೇ ಅಮಾಯಕರನ್ನ ಬಿಡುಗಡೆ ಮಾಡಲು ಪತ್ರ ಬರೆದು ಕ್ಲೀನ್ ಚಿಟ್ ಕೊಡ್ತಾ ಇದ್ದಾರೆ. ಇನ್ನೊಂದೆಡೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಕೇಸ್ ಹಾಕಲಾಗ್ತಿದೆ ಎಂದು ಆರೋಪಿಸಿದೆ. ಈ ಪ್ರಕರಣ ಈಗ ಬೃಹತ್ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಬಿಜೆಪಿ ಕಾಂಗ್ರೆಸ್ ವಿರುದ್ಧ ರಾಮಬಾಣ ಹೂಡಿದೆ. ಅತ್ತ ಕಾಂಗ್ರೆಸ್ ಕಾನೂನಿನ ಮಂತ್ರ ಜಪಿಸಿದ್ದು ನೆಲದ ನಿಯಮ ಎಲ್ಲರಿಗೂ ಒಂದೇ ಎನ್ನುತ್ತಿದೆ. ಇದೆಲ್ಲದರ ನಡುವೆ ಹುಬ್ಬಳ್ಳಿ ಗಲಾಟೆ ಹೊರತುಪಡಿಸಿ ಶ್ರೀಕಾಂತ್ ವಿರುದ್ಧ ಕಸಬಾಪೇಟೆ, ವಿದ್ಯಾನಗರ, ಹಳೆ ಹುಬ್ಬಳ್ಳಿ ಠಾಣೆ ಮತ್ತು ವಿವಿಧ ಕಡೆ ಅಕ್ರಮ ಸರಾಯಿ ಸೇರಿದಂತೆ ಒಟ್ಟು 14 ಪ್ರಕರಣಗಳು ದಾಖಲಾಗಿರುವುದು ಸಹ ಬೆಳಕಿಗೆ ಬಂದಿದೆ. ಈ ವಿಷಯ ಕಾಂಗ್ರೆಸ್ಸಿಗರಿಗೆ ಅಸ್ತ್ರವಾದ್ರೆ ಬಿಜೆಪಿ ಹಿಂದೂ ನಾವೆಲ್ಲ ಒಂದು ಎನ್ನುತ್ತಿದೆ. ಶಿವಕುಮಾರ್ ಪತ್ತಾರ್, TV9 ಹುಬ್ಬಳ್ಳಿ.